ಮೂಸಾ ನಬಿ ಮತ್ತು ಫಿರೌನ್ ಅವರ ಅರಮನೆಯಲ್ಲಿ ಅದ್ಭುತ ಶಿಶು ಕತೆ ಭಾಗ 2ರಲ್ಲಿ ನದಿಯಲ್ಲಿ ಸ್ನಾನ ಮಾಡುತ್ತಿರುವಾಗ ರಾಜಕುಮಾರಿ ಅವರಿಗೆ ಪೆಟ್ಟಿಗೆಯಲ್ಲಿ ಸಿಕ್ಕಿದ ಮಗುವನ್ನು ತರಾತುರಿಯಲ್ಲಿ ಅರಮನೆಗೆ ತೆಗೆದುಕೊಂಡು ಬಂದು ಬಿವಿ ಆಸಿಯಾರವರ ಭವನಕ್ಕೆ ಹೋದರು. ಶಶ್ಯಂಗಳವಂತಹ ಶೋಭೆ ತುಂಬಿದ ಮುಖ, ಸೌಂದರ್ಯ ತುಂಬಿದ ಕೊಡವಾದ ಒಂದು ಸ್ನೇಹ ಪುತ್ತಲಿ. ಕುಮಾರಿಯವರು ಮಗುವನ್ನು ಆಸಿಯಾ ಬಿಬಿಯವರ ಕೈಗೆ ಒಪ್ಪಿಸಿದರು. ಬೀಬಿಯು ಮಗುವಿನ ಮುಖವನ್ನು ದಿಟ್ಟಿಸಿದರು. ಅವರ ಮನದಲ್ಲಿ ಸ್ನೇಹ ವಾತ್ಸಲ್ಯದ ಅಲೆಮಾಲೆಗಳಿದ್ದವು. ಆ ಕೋಮಲ ಗಲ್ಲಗಳಲ್ಲಿ ಅವರ ಸ್ನೇಹ ಮುದ್ರೆಗಳನ್ನು ಒತ್ತಿದರು. ಮಡಿಲಲ್ಲಿ ಮಲಗಿಸಿ ಲಾಲಾಡಿಸಿದರು. ಅವರ ಹೃದಯ ವಾಸ್ತವ್ಯದಿಂದ ತುಳುಕಾಡುತ್ತಿತ್ತು. ಶಿಶುವಿನ ಹಣೆಗೆ ಚುಂಬಗಳನ್ನು ಅರ್ಪಿಸುತ್ತಾ ಅವರು ಕೇಳಿದರು, ಈ ಅದ್ಭುತವಾದ ಶಿಶು ನಿಮಗೆಲ್ಲಿ ಸಿಕ್ಕಿತು? ಬಿಬಿಯವರ ಪ್ರಶ್ನೆಗೆ ಉತ್ತರ ಹೇಳಲು ಕುಮಾರಿಯವರ ನಡುವೆ ಪೈಪೋಟಿ, ಆವೇಶ. ಆ ಸುಂದರ ಘಟನೆಗಳನ್ನು ವಿವರಿಸಲು ಪ್ರತಿಯೊಬ್ಬರಿಗೂ ಕೂಡ ತವಕ. ಅವರು ಎಲ್ಲರೂ ಏಕಸ್ವರದಲ್ಲಿ ನಡೆದ ಎಲ್ಲಾ ಘಟನೆಗಳನ್ನು ವಿವರಿಸಿದರು. ತಮ್ಮ ಮೈಕೈ ತೋರಿಸುತ್ತಾ ತಮ್ಮ ವಾಸಿಯಾದ ಕಾಯಿಲೆಯ ಬಗ್ಗೆ ಹೇಳಿದರು. ಆಗಲೇ ಆಸಿಯಾ ಬಿಬಿಯವರು ಆ ರಾಜಕುಮಾರಿಗಳ ದೇಹವನ್ನು ಗಮನಿಸಿದ್ದು. ಮಗುವಿನ ಸೌಂದರ್ಯದಲ್ಲಿ ಮುಳುಗಿದ್ದ ಆಸಿಯಾರವರಿಗೆ ಅಷ್ಟರವರೆಗೆ ಕುಮಾರಿಯವರ ರೋಗ ವಾಸಿಯಾಗಿರುವುದು ಗಮನಕ್ಕೆ ಬಂದಿರಲಿಲ್ಲ. ಅವರು ಚಕಿತರಾದರು. ಮಗು ಸಾಮಾನ್ಯವಲ್ಲವೆಂದು ಖಾತ್ರಿಯಾಯಿತು. ನಂತರ ಆಸಿಯಾ ಬಿಬಿಯವರು ಯೋಚಿಸಿದರು, ಈ ಮಗು ಸಾಧಾರಣವಲ್ಲ, ದೈವ ಅನುಗ್ರಹವಿರುವ ವಿಶೇಷ ಜನ್ಮವಿದು. ಶಿಶುವಾಗಿರುವಾಗಲೇ ಇಂತಹ ಅದ್ಭುತ ಘಟನೆ ತೋರಿಸಿದರೆ ಬೆಳೆದ ಮೇಲೆ ಏನಾಗಬಹುದು? ಈ ಮಗು ನನಗೆ ಬೇಕು, ಇದನ್ನು ನಾನೇ ಸಾಕಬೇಕು, ಅವರು ಕುಮಾರಿಯವರಲ್ಲಿ ಹೇಳಿದರು. ಕುಮಾರಿಯವರೇ, ಈ ಮಗು ನನಗೆ ತುಂಬಾ ಇಷ್ಟವಾಗಿದೆ. ನನಗೆ ಮಕ್ಕಳು ಕೂಡ ಇಲ್ಲ. ನೀವು ಇನ್ನೂ ಮದುವೆಯಾಗದ ಕುಮಾರಿಯವರು, ದಯವಿಟ್ಟು ಇದನ್ನು ನನಗೆ ಕೊಡುತ್ತೀರಾ ಎಂದು ಕೇಳಿದಾಗ ರಾಜಕುಮಾರಿಯವರಿಗೆ ಆ ಮಗುವನ್ನು ಕೊಡಲು ಮನಸ್ಸು ಬರಲಿಲ್ಲ. ಆದ್ರೆ ಮಲತಾಯಿ ಆಸಿಯಾ ಬಿಬಿಯವರಂದ್ರೆ ಅವರಿಗೆ ಅಚ್ಚುಮೆಚ್ಚು, ಅಪಾರ ಗೌರವ. ಅಂತವರು ಅಪೇಕ್ಷಿಸಿದಾಗ ಒಳ್ಳೆ ಎನ್ನಲಾಗದೆ ಶಿಶುವನ್ನು ಒಪ್ಪಿಸಿಬಿಟ್ಟರು. ಬಿಬಿಯವರ ಆನಂದ ವರ್ಣನಾಣಿತವಾಯಿತು. ಆದರೆ ಆ ಸಂತೋಷ ಹೆಚ್ಚು ಹೊತ್ತು ನಿಲ್ಲಲಿಲ್ಲ. ಯಾಕೆಂದ್ರೆ ಅವರ ಮನದಲ್ಲಿ ನೋವಿನ ಕೀಟ ಕೊರೆಯತೊಡಗಿತು. ಪತಿ ಫಿರೌನ್ ಸ್ಥಾನಭ್ರಷ್ಟಕ್ಕೆ ಕಾರಣವಾಗುವ ಒಂದು ಗಂಡು ಮಗು ಜನಿಸಲಿದೆ ಎಂದು ಈ ಹಿಂದೆ ಜ್ಯೋತಿಷ್ಯ ನುಡಿದಿದ್ರು. ಆದ್ರಿಂದ ಫಿರೌನ್ ಅವರು ಬನು ಇಸ್ರಾಯಿಲ್ ವಂಶದಲ್ಲಿ ಹುಟ್ಟಿದ ಯಾವುದೇ ಒಂದು ಗಂಡು ಮಗುವಿಗೆ ಬದುಕಲು ಅವಕಾಶ ಇಲ್ಲ. ಇದು ಪತಿ ಫಿರೌನ್ ಅವರ ಕಟ್ಟಾಜ್ಞೆ. ಹಾಗಿರುವಾಗ ತನ್ನ ಅರಮನೆಯಲ್ಲಿಯೇ ಗಂಡು ಮಗು ಬೆಳೆಯುವುದನ್ನು ಅವನು ಸಹಿಸುವನೆ ಎಂಬ ಒಂದು ಪ್ರಶ್ನೆ ಆಸಿಯಾ ಬಿಬಿ ಅವರಲ್ಲಿ ಕಾಣಿತು. ಚಿಂತೆಗಳು ಬಿಬಿಯವರನ್ನು ಚಿವಿಟಿ ನೋಯಿಸಿದವು. ಈ ಶಿಶುವನ್ನು ಕೊಲ್ಲಲು ನಾನು ಬಿಡಲಾರೆ. ನನ್ನ ಪ್ರಾಣ ಇರುವವರೆಗೆ ಅದಕ್ಕೆ ಅವಕಾಶ ಮಾಡಿಕೊಡಲಾರೆ. ಈ ಮಗುವಿನ ನಿಷ್ಕಲಂಕ ಹೊಣೆಗೆ ಮಂದಹಾಸವು ಮನಸ್ಸಿನ ಸ್ಥೀಮಿತವನ್ನೇ ತಪ್ಪಿಸುತ್ತಿದೆ. ಇಂತಹ ಮಗುವನ್ನು ಬಿಟ್ಟು ಕೊಡುವನೇ ಬಿಬಿ ಪ್ರತಿಜ್ಞೆ ಮಾಡಿದರು. ಅವರು ನಂತರ ಆ ಮಗುವನ್ನು ಎದೆಗವಿಚಿಕೊಂಡರು. ಅಮ್ಮ ಸಿಕ್ಕಿದಂತಹ ಭಾವದಲ್ಲಿ ಶಿಶು ಸಂತೋಷಗೊಂಡಿತು. ಮುಂದೆ ಏನಾಯಿತು ಎಂಬುದನ್ನು ಭಾಗ 4ರಲ್ಲಿ ನೋಡೋಣ. ಅಷ್ಟರವರೆಗೆ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ನೀವು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರಿಗೆ ಈ ಒಂದು ಲಿಂಕ್ ಅನ್ನು ಶೇರ್ ಮಾಡಿ. ಧನ್ಯವಾದಗಳು.